ಇರುವಂತ ಅಪ್ಪಣೆ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಆಡಂಬರದ ಜೀವನವನ್ನ ಕಳೆಯುವುದಕ್ಕಿಂತ ಮನುಷ್ಯ ಆನಂದದ ಬದುಕನ್ನ ಕಳೆದರೆ ಅದು ಚಿಕ್ಕೇನಕೊಪ್ಪದ ಚೆನ್ನವೀರ ಮಹಾಶರಣರಿಗೆ ಅದು ಪಾದಕ್ಕೆ ಮುಟ್ಟುತ್ತದೆ ಎನ್ನುವಂತ ಸಂದೇಶವನ್ನ ಅಪ್ಪ ಅಗಡಿ ಮಠದ ಶ್ರೀಗಳು ನಮ್ಮೆಲ್ಲರಿಗೆ ಕರುಣಿಸಿದ್ದಾರೆ. ಅಂತಪ್ಪ ಪೂಜ್ಯರಿಗೆ ನಮ್ಮ ನವನಗರದ ಎಲ್ಲ ಶರಣೆಯರ ಪರವಾಗಿ ಅವರಿಗೆ ಅತ್ಯಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಇವತ್ತು ಪ್ರತಿ ವರ್ಷ ಪ್ರತಿದಿನದಂತೆ ಇವತ್ತು ದಾಸೋಗದ ಸೇವೆಯನ್ನ ಮಾಡಿರುವಂಥ ದಾನಿಗಳನ್ನು ಯಾವತ್ತೂ ಶ್ರೀಮಠ ಆಶ್ರಮ ಮರಿವಂತಿಲ್ಲ. ಯಾಕಂತಂದ್ರೆ ಇವತ್ತು ಅಪ್ಪವರು ನೆತ್ತಿಗೆ ಬುತ್ತಿಯನ್ನು ಕೊಟ್ಟರೆ ಇವತ್ತು ಹಸಿದ ಒಡಲಿಗೆ ಅನ್ನ ಕೊಡುವಂಥ ದಾನಿಗಳು ನಮ್ಮ ನವನಗರದಲ್ಲಿ ಮನೆಗೂ ಇದ್ದಾರೆ ಅನ್ನೋದಕ್ಕನೆ ಈ ಸಾರಿ ನಿನ್ನೆ 3 ಜನ, ಇವತ್ತು ಕೂಡ 3 ಮನೆತನದ ನಮ್ಮ ಶರಣ ಕುಟುಂಬಗಳು ಇವತ್ತು ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಪ್ರಥಮವಾಗಿ ಶ್ರೀಧರ್ ವಿ ಹಿರೇಮಠ್ ಇಂಜಿನಿಯರ್ ಸಾಕಿನ್ ಕಂದುಕೂರು ನೋಡಿ, ನಿಮಗೆಲ್ಲ ನೆನಪಿರಬೇಕು. ಅವರೆಲ್ಲ ಜೀವನದಲ್ಲಿ ಹಿಂಗೆ ತಿಳ್ಕೊಂಡಾರ, ನಾನು ಸಾವಿರ ವರ್ಷ ಬದುಕುತ್ತೇನೆ, ಆದ್ರೆ ಬದುಕುವುದಕ್ಕಾಗಿ ನಾನು ದುಡಿದು ಗಳಿಸಿದ್ದೇನೆ, ನಾನು ನಾಳೆನೇ ಸತ್ತು ಹೋಗ್ತೇನೆ ಅಂತ ಹೇಳಿ ಸಾಯೋಕ್ಕಿಂತ ಮುನ್ನವೇ ಇಂಥ ಧರ್ಮಕ್ಕೆ ನಾನು ಒಂದಿಷ್ಟು ಅನ್ನ ದಾನ ಮಾಡಬೇಕನ್ನುವಂಥ ಭಾವನೆಯಿಂದ ಇವತ್ತು 3 ಜನ ದಾಸೋಹ ಸೇವೆಯನ್ನು ಮಾಡಿದ್ದಾರೆ, ಶ್ರೀಧರ ಸೇವೆಯನ್ನ ಮಾಡಿದ್ದಾರೆ. ಅವರು ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು. ಅದರ ಜೊತೆಗೆ ಶ್ರೀ SS ಜಾಡರ್ ಗುರುಗಳು ನಿವೃತ್ತ ಶಿಕ್ಷಕರು ಹಾಗೂ ಅವರ ಪರಿವಾರ ಶ್ರೀರಾಮನಗರ ಧಾರವಾಡ, ಅವರು ಕೂಡ ಬಂದು ಕುಟುಂಬದ ಪರವಾಗಿ ಒಬ್ಬರು ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನ ಪಡಿಬೇಕು. ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿರಲಿ, ಚಿಕ್ಕೇನಕೊಪ್ಪದ ಚೆನ್ನವೀರ ಮಹಾಶರಣರ 31ನೆಯ ಈ ಪುಣ್ಯ ಸ್ಮರಣೋತ್ಸವದ ಈ ಧರ್ಮ ಚಿಂತನ ಗೋಷ್ಠಿಗೆ ಅನೇಕ ನಮ್ಮ ಶರಣೀಯರಾಗಲಿ ದಾನ ಧರ್ಮವನ್ನ ಮಾಡ್ತಾನೇ ಇದ್ದಾರೆ. ಹಾಗೆ ಇವತ್ತು ನಮ್ಮ KS ನಾಗರಾಳ ದಂಪತಿಗಳು ನವನಗರದ ಈ ಶರಣ ಕುಟುಂಬದವರು ಕೂಡ ಈ ಧರ್ಮ ಚಿಂತನ ಗೋಷ್ಠಿ ಕಾರ್ಯಕ್ರಮಕ್ಕೆ ಇವತ್ತು 6,000 ರೂಪಾಯಿಗಳನ್ನ ತಮ್ಮ ಭಕ್ತಿಯ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನ ಪಡಿಬೇಕು. ಶಿವಾಡಿಸಿರಾಗಬೇಕು ನಾವೆಲ್ಲ ಭದ್ರಧಾರಿ, ನಾವೆಲ್ಲ ಭದ್ರಧಾರಿ, ನಾವೆಲ್ಲ ಭದ್ರಧಾರಿ ಶಿವನೇರ. ಇನ್ನ ಭರತನಾಟ್ಯ ಕಲಾವಿದೆಯಾಗಿರುವಂತಹ ವಿಧಿಶ್ರೀ ಶ್ರೀಮತಿ ಪಾರ್ವತಿ ದೀಕ್ಷಿತ್ ಧಾರವಾಡ, ಇವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನ ಪಡಿಬೇಕು. ಶಿವಾಡಿಸಿರಾಗಬೇಕು ನಾವೆಲ್ಲ, ಶಿವಾಡಿಸಿರಾಗಬೇಕು ನಾವೆಲ್ಲ ಭದ್ರಧಾರಿ, ನಾವೆಲ್ಲ ಭದ್ರಧಾರಿ, ನಾವೆಲ್ಲ ಭದ್ರಧಾರಿ ಶಿವನೇರ. ಶಿವಾಡಿಸಿರಾಗಬೇಕು ನಾವೆಲ್ಲ ಶಿವ. ಆತ್ಮೀಯ ಬಂಧುಗಳೇ, ನಾಳೆ 4ನೇ ದಿನದ ಧರ್ಮ ಚಿಂತನ ಗೋಷ್ಠಿ ಕಾರ್ಯಕ್ರಮ. ನಾಳೆ ದಿವಸ ಗದಗ ಮಹಾನಗರದಲ್ಲಿ ಬೆಳೆದು ನಿಂತಿರುವಂತಹ ನಟರಂಗ ಸಾಂಸ್ಕೃತಿಕ ಕೇಂದ್ರ ಗದಗ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಆತ್ಮೀಯ ಬಂಧುಗಳೇ, ನಾಳೆ ದಿವಸ ಪುಣ್ಯಕೋಟಿ ರೂಪಕ, ಬಹುಶಃ ಈ ಭಾರತ ದೇಶದಲ್ಲಿನೇ ಹೆಚ್ಚಿನ ಒಂದು ಕೀರ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಪುಣ್ಯಕೋಟಿ ಆ ಕಾರ್ಯಕ್ರಮ ರೂಪದಲ್ಲಿ ಬರ್ತದೆ. ಅದರ ಜೊತೆಗೆ ಆ ನಟರಂಗ ಸಾಂಸ್ಕೃತಿಕ ಕೇಂದ್ರದಿಂದ
ಅನೇಕ ಕಾರ್ಯಕ್ರಮಗಳನ್ನು ಕೂಡ ಆ ತಂಡ ನಾಳಿನ ದಿವಸ ನೀಡ್ತದೆ. ಆ ನಟರಂಗ ಸಾಂಸ್ಕೃತಿಕ ಆ ಕೇಂದ್ರ ನೀಡುವಂಥ ಕಾರ್ಯಕ್ರಮಗಳನ್ನು ತಾವೆಲ್ಲ ವೀಕ್ಷಣೆಯನ್ನು ಮಾಡಲಿಕ್ಕೆ ಹೆಚ್ಚಿನ ಸಂಖ್ಯೆಯೊಳಗೆ ಬರಬೇಕು. ಬಹಳ ಸುಂದರವಾಗಿ 1 ಗಂಟೆಗಳ ಕಾಲ ಅವರೆಲ್ಲ ತಮ್ಮ ಕಾರ್ಯಕ್ರಮವನ್ನು ಕೊಡ್ತಾರೆ. ಬಹುಶಃ ಈ ತಂಡ ಈ ಭಾಗದಲ್ಲಿ ಬಂದಿಲ್ಲ. ಅವರನ್ನ ಬಹಳಷ್ಟು ನಾವು ಪ್ರೀತಿಯಿಂದ ಒತ್ತಡದಿಂದ ಅವರ ಮನವನ್ನು ಒಲಿಸಿ ಇವತ್ತು ನಾಳೆಯ ದಿನಾಂಕಕ್ಕೆ ಅವರನ್ನ ಬರಮಾಡಿಕೊಳ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಮತ್ತೆ ನಾಳೆಯ 4ನೇ ದಿನದ ಧರ್ಮ ಚಿಂತನ ಗೋಷ್ಠಿಯಲ್ಲಿ ನಟರಂಗ ಸಾಂಸ್ಕೃತಿಕ ಕೇಂದ್ರ ಗದಗ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈಗ ನೇರವಾಗಿ ಭರತನಾಟ್ಯ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆ ಭರತನಾಟ್ಯ ಕಲಾವಿದರಿಗೆ ನಿಮ್ಮ ಜೋರಾದ ಒಂದು ಚಪ್ಪಾಳೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪಾರ್ವತಿ ದೀಕ್ಷಿತ್, ಮಧುರವೇಣಿ ನೃತ್ಯಾಲಯದ ನಿರ್ದೇಶಕಿ. ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಅಂಧರ ಕಲ್ಯಾಣ ಆಶ್ರಮದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸ್ವಾಮೀಜಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಗೆ ಇಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಾಗೂ ನಮ್ಮ ಪುಟ್ಟ ಪುಟ್ಟ ಮಕ್ಕಳಿಗೆ ಅವಕಾಶವನ್ನು ನೀಡಿದ್ದಾರೆ. ಅವರಿಗೆ ಮೊದಲಿಗೆ ನನ್ನ ಪ್ರಣಾಮಗಳನ್ನು ತಿಳಿಸ್ತಾ ನಿಮ್ಮ ಆಶೀರ್ವಾದದ ಮೇರೆಗೆ ನಾನು ಇವತ್ತು ಈಗ ಪ್ರೋಗ್ರಾಮನ್ನು ಶುರು ಮಾಡೋಣ. ಮೊದಲಿಗೆ ಗಣೇಶ, ಶಿವ ಹಾಗೂ ವಿಷ್ಣು, ಸರಸ್ವತಿ ಇವರ ಒಂದು ಕುರಿತಾದ ಸ್ತೋತ್ರ ಮಾಡಲು ಬರುತ್ತಿದ್ದಾರೆ. ವಾಂಗ್ಮಯಿ 3 ವರ್ಷದ ಚಿಕ್ಕ ವಯಸ್ಸಿನ ಬಾಲಕಿ ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದಾಳೆ. ಮೊದಲಿಗೆ ಇವಳಿಂದ ಈ ನೃತ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಮೂಷಿಕ ವಾಹನ ಸ್ತೋತ್ರ ಮಾಡುತ್ತಿರೋರು ವಾಂಗ್ಮಯಿ. ಜೋರಾದ ಚಪ್ಪಾಳೆಯೊಂದಿಗೆ ಅವಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ.
ಮಾಡ್ತಾರೆ. ಆ ಒಂದು ಸಂಚಾರಿಯನ್ನ ನಾವು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಯಾದವ ನೀಬಾ ಯದುಕುಲ ನಂದನ ನೃತ್ಯ. ಈ ನೃತ್ಯವನ್ನು ಪ್ರಸ್ತುತಪಡಿಸಲು ಮಧುರವೇಣಿ ನೃತ್ಯ ತಂಡದ ಮಕ್ಕಳು ಬರುತ್ತಿದ್ದಾರೆ.
ಶಿವ ಶಂಭೋ ಸ್ವಯಂಭೋ ನೃತ್ಯ. शम्भो शिव शम्भो स्वयं
शम्भो शिव शम्भो स्वयम्भो शम्भो शिव शम्भो स्वयम्भो शिव शम्भो स्वयम्भो शिव शम्भो स्वयम्भो ಒಮ್ಮೆ ಜೋರಾಗಿ ಜೈಕಾರ ಹಾಕ್ರಿ. ಜಗದ್ಗುರು ಗವಿಸಿದ್ದೇಶ್ವರ ಮಹಾರಾಜ್ ಕಿ, ಚನ್ನವೀರ ಶರಣರ ಮಹಾರಾಜ್ ಕಿ. ಈಗ ಮಧ್ಯದಲ್ಲಿ ಒಂದು ಬಸವಣ್ಣ ಮತ್ತು ಹರಳಯ್ಯ ಕೊಂಡಿ ಮಂಚಣ್ಣನ ಒಂದು ಕಿರುನಾಟಕ ಕೇವಲ 10 ನಿಮಿಷದಲ್ಲಿ ನಡೀತದೆ. ಈ ಮಧ್ಯದಲ್ಲಿ ಯಾಕೆ ಇದನ್ನು ಕೊಟ್ಟೀವಿ ಅಂತಂದ್ರೆ, ಆ ಬಸವಣ್ಣನ ಪಾತ್ರವನ್ನ ಮಾಡಿದವರು ಬೇರೆ ಊರಿಗೆ ಹೋಗಬೇಕಾಗಿದೆ. ಅದಕ್ಕೆ ಭರತನಾಟ್ಯ ಕಲಾವಿದರಿಗೆ ಮತ್ತೆ ಇದು ಮುಗಿದ ಮೇಲೆ ಅವಕಾಶ ಇರುತ್ತದೆ. ಅವ್ರಿಗೆ ಕ್ಯಾಶಿಯೋ ಮಾಸ್ತರ್ ಆಗಿ ನಮ್ಮ ಶ್ರೀಮಠದ ಸದ್ಭಕ್ತರಾಗಿರುವಂತ ಶರಣರಾದ ಜಗದೀಶ್ ಅಣ್ಣವರು ಕ್ಯಾಶಿಯೋ ನುಡಿಸ್ತಾ ಇದ್ದಾರೆ. ಈಗ ನಮ್ಮ ಅಂಧರ ಕಲ್ಯಾಣಾಶ್ರಮದ ಅಂಧ ಮಕ್ಕಳಿಂದ ಬಸವಣ್ಣ ಮತ್ತು ಹರಳಯ್ಯ ಕೊಂಡಿ ಮಂಚಣ್ಣನ ಮಧ್ಯದಲ್ಲಿ ನಡೆದಿರುವಂತಹ ಒಂದು ಸನ್ನಿವೇಶವನ್ನ ಇಂದು ವೇದಿಕೆ ಮೇಲೆ ನೋಡೋಣ. ಆತ್ಮೀಯ ಬಂಧುಗಳೇ, ಈ ಕಿರುನಾಟಕವನ್ನ ನಮ್ಮ ರವಿ ತಡೆದಮಠ್ರ ಅವರು ಈ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಕೇವಲ 2 ದಿನಗಳಲ್ಲಿ ಇದನ್ನ ಅಂಧ ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ಸ್ಫೂರ್ತಿದಾಯಕರಾದವರು ನಮ್ಮ ಅಂಧರ ಕಲ್ಯಾಣ ಆಶ್ರಮದ ಎಲ್ಲ ಹಿರಿಯ ಶರಣ ಬಳಗದವರು. ಆ ಕಲಾವಿದರನ್ನ ನಿಮ್ಮ ಜೋರಾದ ಚಪ್ಪಾಳೆ ತಟ್ಟದ ಮೂಲಕವಾಗಿ ನಾನು ವೇದಿಕೆಗೆ ಕರೀತಾ ಇದ್ದೇನೆ. ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತೆ ಕೂಡಲ ಸಂಗಮ ದೇವ. ನಾಡಿನ ಸಮಸ್ತ ಜನತೆಗೆ ಕಾಯಕ ಶರಣರ ಜಯಂತಿಯ ಹಾರ್ದಿಕ ಶುಭಾಶಯಗಳು. 12ನೇ ಶತಮಾನದ ಕಾಯಕ ಶರಣರಾದ ಶರಣರೆಲ್ಲರೂ ಇವತ್ತು ನಮ್ಮ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಈ ಪಾತ್ರವನ್ನು ಮಾಡಿದಂಥ ಪಾತ್ರಗಳ ಪರಿಚಯ: ಬಸವಣ್ಣನ ಪಾತ್ರ ವಹಿಸಿದಂಥ ಅರುಣ್ ಪಾಟೀಲ್, PUC 1ನೇ ವರ್ಷದ ವಿದ್ಯಾರ್ಥಿ. ಹರಳಯ್ಯನ ಪಾತ್ರ ಮಾಡಿದಂಥ ಪ್ರಶಾಂತ್ ಕೂಡ್ಗಿ, PUC 2nd ಇಯರ್. ಕಲ್ಯಾಣಮ್ಮನ ಪಾತ್ರವನ್ನು ಮಾಡಿದಂಥ ಕಲ್ಮೇಶ್ ನರ್ಸಿಂಗ್ನವರು, PUC 1st ಇಯರ್ ವಿದ್ಯಾರ್ಥಿ. ಮಂಚಣ್ಣನ ಪಾತ್ರವನ್ನು ಮಾಡಿದಂಥ ಸಚಿನ್ ಜಾಧವ್, BA 3ನೇ ವರ್ಷ ಓದ್ತಿದ್ದಾನೆ. ಈತ ಅಥ್ಲೆಟಿಕ್ಸ್ನಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದಾನೆ. ಆಮೇಲೆ ಶಿಶುನಾಳ್ ಶರೀಫರು. ಆಮೇಲೆ ಈಗ ಇದನ್ನೆಲ್ಲವನ್ನು ರಚನೆ ಮಾಡಿದವರು ರವಿ ತಡೇಮಠ ಅವರು. ಸಂಗೀತವನ್ನು ಜಗದೀಶ್ ಕಾಲೇಬಾಗ್ ಹಾಗೂ ನೂರಂದಯ್ಯ ಸ್ವಾಮಿಯವರು ಸಹಕಾರ ನೀಡಿದ್ದಾರೆ. ಈಗ ಇದಕ್ಕೆಲ್ಲ ಸಹಕಾರ ಪ್ರಭು ರೋಣದ್ ಮತ್ತು ಶಂಕರಯ್ಯ ಹಿರೇಮಠ ಅವರು. ಆಡುದುಡೆ ಎನ್ನುಡೆಯನ ಹಾಡುವೆ, ಬೇಡಿದುಡೆ ಎನ್ನುಡೆಯನ ಬೇಡುವೆ. ಆಡಿದುಡೆ ಎನ್ನುಡೆಯನ ಹಾಡುವೆ, ಬೇಡಿದುಡೆ ಒಡೆಯನ ಬೇಡುವೆ. ಒಡೆಯಂಗೆ ಒಡಲ ತೋರಿ, ಒಡೆಯಂಗೆ ಒಡಲ ತೋರಿ,
ಎಂದಾಗ ನನ್ನ ಗುರುದೇವ ಅದರ ಪ್ರತಿ ಉತ್ತರವಾಗಿ 2 ಬಾರಿ ಶರಣು ಶರಣಾರ್ಥಿ ಅರಳೇನವರೇ ಅಂದರು. ಏನು ಮಾಡಲಿ ಹೀಗೆ? ನನ್ನ ಪಾಪ ಕೂಪವಾಯಿತು. ಅಯ್ಯೋ, ಏನು ಮಾಡಲಿ ಹೀಗೆ? ಅಯ್ಯೋ. ಏ ಅರಳಯ್ಯ, ಏನದು ಒಬ್ಬನೇ ರಾಜಬೀದಿಯಲ್ಲಿ ವಟ ಎಂದು ಗೊಣಗುತ್ತಿದ್ದೀಯಾ? ನಮಸ್ತೆ ಮಂತ್ರಿಗಳೇ. ನೀನು ಮತ್ತು ಆ ಬಸವ ಸೇರಿ ಊರನ್ನು ಹಾಳು ಮಾಡಲು ಹೊರಟಿದ್ದೀರಾ? ಈಗನ್ನ ಬೇಡಿ ಮಂತ್ರಿಗಳೇ. ನಾನ್ಯಾರು? ಮಂತ್ರಿ ಮಂಚಣ್ಣ. ನನ್ನ ಹೆಸರು ಕೇಳಿದರೆ ಊರಲ್ಲಿ ಎಲ್ಲರೂ ಗಡಗಡ ಎಂದು ನಡುಗುತ್ತಾರೆ. ಆದರೆ ಎಲ್ಲಿ ನೋಡಿದರಲ್ಲಿ ಆ ಬಸವಣ್ಣನ ಹೆಸರು, ಎಲ್ಲಿ ನೋಡಿದರಲ್ಲಿ ಆ ಬಸವಣ್ಣನ ಹೆಸರು. ಪವಿತ್ರತೆ ಎನ್ನುವುದನ್ನು ಮರೆಯುತ್ತಿದ್ದಾರೆ. ಇರಲಿ, ನೋಡಿಕೊಳ್ಳುತ್ತೇನೆ. ಅಯ್ಯೋ, ಏನು ಮಾಡಲಿ ಹೀಗೆ? ಮನೆಗೆ ಹೋಗಿ ನನ್ನ ಹೆಂಡತಿಯ ಮುಂದೆ ವಿಷಯಗಳನ್ನೆಲ್ಲ ಹೇಳಿಕೊಳ್ಳುತ್ತೇನೆ. ಕಲ್ಯಾಣಿ, ಕಲ್ಯಾಣಿ. ಪತಿದೇವ, ಏನಾಯ್ತು ಪತಿದೇವ? ಏನಂತ ಹೇಳಲಿ ಕಲ್ಯಾಣಿ, ಏನಂತ ಹೇಳಲಿ? ಪತಿದೇವ, ನಿಮ್ಮ ಮುಖದಲ್ಲಿ ಇಂದು ಯಾವುದೇ ಒಂದು ಚಿಂತೆ ಮಾಡುವ ರೀತಿಯಲ್ಲಿ ಇದೆಯಲ್ಲ. ಏನಾದ್ರೂ ಚಿಂತೆ ಇದ್ದರೆ ನನ್ನ ಮುಂದೆ ಹೇಳಿಕೊಳ್ಳಿ ಪತಿದೇವ. ರಾಜ ಬೀದಿಯಲ್ಲಿ ಬರುವಾಗ ಗುರುದೇವನಿಗೆ 1 ಬಾರಿ ಶರಣು ಎಂದಾಗ ಅದರ ಪ್ರತಿ ಉತ್ತರವಾಗಿ 2 ಬಾರಿ ಶರಣು ಶರಣಾರ್ಥಿ ಅರಳಯ್ಯನವರೇ ಎಂದರು. ಏನು ಮಾಡಲಿ ಕಲ್ಯಾಣಿ, ಏನು ಮಾಡಲಿ? ಆಹಾ ಪತಿದೇವ, ಇಷ್ಟೇನಾ ನಿಮ್ಮ ಸಮಸ್ಯೆ? ಹೌದು ಕಲ್ಯಾಣಿ. ಬೇಗನೆ ಪತಿದೇವ, ನಾನು ಇದಕ್ಕೆ ಒಂದು ಉಪಾಯ ಹೇಳುತ್ತೇನೆ. ಬೇಗನೆ ಹೇಳು ಕಲ್ಯಾಣಿ, ಬೇಗನೆ ಹೇಳು. ಪತಿದೇವ, ನನ್ನ ಎಡತೊಡೆಯ ಚರ್ಮದಿಂದ ನಿಮ್ಮ ಬಲತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಮಾಡಿಕೊಂಡು ಹೋಗಿ ಶ್ರೀ ಬಸವಣ್ಣ ಅವರಿಗೆ ಅರ್ಪಿಸಿ ಬಂದಾಗ ನಮ್ಮ ಪ್ರಾಯೋಚ್ಯತೆಗೆ ಫಲ ಸಿಗುತ್ತದೆ ಪತಿದೇವ. ನಿನ್ನಂತ ಹೆಂಡತಿಯಾಗಿ ಪಡೆದಕ್ಕೆ ನಾನೇ ಧನ್ಯ ಕಲ್ಯಾಣಿ, ನಾನೇ ಧನ್ಯ. ಈಗಲೇ ಕಾರ್ಯಗಳನ್ನು ಪ್ರಾರಂಭ ಮಾಡೋಣ ಕಲ್ಯಾಣಿ. ಆಗಲಿ ಪತಿದೇವ. ಕಾಯಕದಲ್ಲಿ ತೊಡಗಿರುವ ಹಳೆಯ ದಂಪತಿಗಳು ಕಾಯಕವೇ ಕೈಲಾಸ ಎಂದರು ಬಸವ, ಕಾಯಕವೇ ಕೈಲಾಸ ಎಂದರು ಬಸವ. ಮಾಡುತ್ತಿರುವ ಹರಳಯ್ಯ ದಂಪತಿಗಳು ಕಲ್ಯಾಣಿ, ಹೋಗುತ್ತಿದೆಯಾ? ಇಲ್ಲ ಪತಿದೇವ, ಗುರು ಸ್ಮರಣೆಯಲ್ಲಿ ಇರುವಾಗ ಎಂತ ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಎಂದರು. ಕಲ್ಯಾಣಿ, ಎಂತ ಹಂತವಾದ ಬಾಧ್ಯತೆಗಳು ಪತಿದೇವ, ಕಲ್ಯಾಣಿ, ಇವುಗಳನ್ನು ತೆಗೆದುಕೊಳ್ಳಿ. ಶ್ರೀ ಬಸವಣ್ಣ ಅವರಿಗೆ ಭಕ್ತಿಯಿಂದ ಅರ್ಪಿಸಿ ಬನ್ನಿ ಪತಿದೇವ. ಆಯ್ತು ಕಲ್ಯಾಣಿ, ಪೂಜೆ ಕಾರ್ಯಗಳಲ್ಲಿ ತೊಡಗಿಸಿಕೋ. ಅಣ್ಣ ಬಸವಣ್ಣನವರಿಗೆ ಅರ್ಪಿಸಲಿ.
ಮಾಡುತ್ತೇನೆ. ಆಗಲೇ ಪತಿದೇವ, ನಾನು ಒಳಗಡೆ ಭಕ್ತಿಯಿಂದ ಪೂಜೆ ಮಾಡುತ್ತೇನೆ. ಎಂತ ಅಂದವಾದ ಪಾದುಕೆಗಳು ಇವು. ಭಕ್ತಿಯಿಂದ ಅಣ್ಣ ಬಸವಣ್ಣನವರಿಗೆ ಅರ್ಪಿಸಿ ಬರುತ್ತೇನೆ. ಆಹಾ. ನಾನು ಯಾರು? ಮಂತ್ರಿ ಮಂಚಣ್ಣ. ನನ್ನ ಹೆಸರು ಕೇಳಿದರೆ ಊರಲ್ಲಿ ಎಲ್ಲರೂ ಗಡಗಡೆ ಅಂತ ನಡುಗುತ್ತಾರೆ. ಆದರೆ ಎಲ್ಲಿ ನೋಡಿದರಲ್ಲಿ ಆ ಬಸವಣ್ಣನೇ ಹೆಸರು, ಎಲ್ಲಿ ನೋಡಿದರಲ್ಲಿ ಆ ಬಸವಣ್ಣನೇ ಜಪ ಮಾಡುತ್ತಾರೆ. ಪವಿತ್ರತೆ ಅನ್ನದನ್ನ ಮರೆಯುತ್ತಿದ್ದಾರೆ. ಇರಲಿ, ನೋಡಿಕೊಳ್ಳುತ್ತೇನೆ. ಏ ಅರಳಯ್ಯ, ಏನದು ತಲೆ ಮೇಲೆ ಗಂಟು? ಪಾದರಕ್ಷೆಗಳು ಮಂತ್ರಿಗಳೇ, ಅಣ್ಣ ಬಸವಣ್ಣನವರಿಗೆ ಅರ್ಪಿಸಲು ಹೊರಟಿದ್ದೇನೆ. ನಾನು ಮಂತ್ರಿ ಮಂಚಣ್ಣ ಇರುವಾಗ ಆ ಬಸವನ ಕೊಡಲು ಹೊರಟಿದ್ದೀಯಾ ನೀನು? ನಾನು ಮೊದಲು ಮೆಟ್ಟಬೇಕು, ಆಮೇಲೆ ಆ ಬಸವ ಮೆಟ್ಟಲೆ. ಬೇಡ ಮಂತ್ರಿಗಳೇ, ಬೇಡ ಮಂತ್ರಿಗಳೇ. ಎಷ್ಟು ಸುಂದರವಾದ ಪಾದುಕೆಗಳು, ಇವನ್ನು ನಾನು ಮೊದಲು ಮೆಟ್ಟುತ್ತೇನೆ. ನಾನು ಮೊದಲು ಮೆಟ್ಟುತ್ತೇನೆ, ಆಮೇಲೆ ಆ ಬಸವ. ಆಹಾ, ಎಷ್ಟು ಸುಂದರವಾದ ಪಾದುಕೆಗಳು. ಅರುಳಯ್ಯ, ಇವುಗಳನ್ನು ನಾನು ಮೊದಲು ಮೆಟ್ಟುತ್ತೇನೆ. ಅಯ್ಯೋ ಮಂತ್ರಿಗಳೇ, ಮೊದಲೇ ಹೇಳಿದ್ದೇನೆ, ಅಂತ ಇಂಥ ಪಾದುಕೆ ರಕ್ಷೆಗಳು ಅಲ್ಲ. ಅನುಭವಿಸಿ, ಕಷ್ಟ ಅನುಭವಿಸಿ, ಎಲ್ಲರೂ ಸೇರಿ ಅಣ್ಣ ಬಸವಣ್ಣನವರ ಕಡೆಗೆ ಹೋಗೋಣ ಬನ್ನಿ. ಕಲ್ಯಾಣಿ, ನೀನು ಬಾ. ದೇವ, ಕೂಡಲ ಸಂಗಮ 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 ದೇವ, ಗುರುದೇವ. ಏನು ಅರಳಯ್ಯನವರೇ? ಶರಣು ಗುರುದೇವ. ಶರಣಾರ್ಥಿ ಅರಳಯ್ಯನವರೇ. ಅಯ್ಯೋ, ಗುರಿ, ಅಯ್ಯೋ, ಏನಾಯ್ತು ಮಂತ್ರಿಗಳೇ? ಗುರುದೇವ, ಹರಳಯ್ಯ ನಿಮಗಾಯಿತಂತ ಪಾದುಕೆಗಳನ್ನು ನಾನು ಮೊದಲು ಮೆಟ್ಟಲು ಹೋದೆ. ಅದಕ್ಕಾಗಿ ನನ್ನ ಮೈ ಉರಲು ತೊಡಗಿಸಿದ್ದು. ನನ್ನ ತಪ್ಪನ್ನು ಮನ್ನಿಸಿ ಗುರುದೇವ. ಆಗಲೇ ಮಂತ್ರಿಗಳೇ, ನಿಮ್ಮ ತಪ್ಪನ್ನು ಮನ್ನಿಸಿದ್ದೇನೆ. ಆಹಾ, ಆಹಾ, ಉರಿದು ಹೋಯ್ತು. ಆಹಾ. ಅರಳಯ್ಯನವರೇ, ಅದು ಏನದು ತಲೆಯ ಮೇಲೆ ಗಂಟು? ಪಾದರಕ್ಷೆಗಳು ಗುರುದೇವ. ರಾಜ ಬೀದಿಯಲ್ಲಿ ಬರುವಾಗ ಒಂದು ಬಾರಿ ಶರಣು ಎಂದಾಗ ನಾನು ಅದರ ಪ್ರತಿ ಉತ್ತರವಾಗಿ 2 ಬಾರಿ ಶರಣು ಶರಣಾರ್ಥಿ ಅರಳಯ್ಯನವರೇ ಅಂದರೆ ಅದಕ್ಕಾಗಿ ನನ್ನ ಹೆಂಡತಿ ಎಡತೊಡಿಯ ಚರ್ಮ, ನನ್ನ ಬುಲತೊಡಿಯ ಚರ್ಮದಿಂದ ಪಾದರಕ್ಷೆಗಳನ್ನು ಮಾಡಿ ತಂದಿದ್ದೇನೆ ಗುರುದೇವ. ಪಾದರಕ್ಷೆಗಳನ್ನು ಮಾಡಿ ತಂದಿದ್ದೇನೆ. ಇವುಗಳನ್ನು ಅರ್ಪಿಸಿಕೊಳ್ಳಿ. ಕೂಡಲ ಸಂಗಮ ಶರಣರ ಹರಳಯ್ಯನವರೇ, ಎಂತ ಸಂಕಷ್ಟದಲ್ಲಿ ಸಿಲುಕಿಸಿದರಪ್ಪ, ಎಂತ ಸಂಕಷ್ಟದಲ್ಲಿ ಸಿಲುಕಿಸಿದಿರಿ.
ಮೊನ್ನೆ ರಾಜ ಬೀದಿಯಲ್ಲಿ ಬರುವಾಗ ನಾನು ಒಂದು ಸಾರಿ ಶರಣಾರ್ಥಿ ಅರಳೆಯನವರೆಂದಾಗ ನೀವು ಪ್ರತಿ ಉತ್ತರವಾಗಿ ನಿಮ್ಮ ಹೆಂಡತಿಯ ಎಡತೊಡೆಯ ಚರ್ಮ ನಿಮ್ಮ ಬಲತೊಡೆಯ ಚರ್ಮವನ್ನು ಮಾಡಿ ತಂದು ಕೊಟ್ಟಿದ್ದೀರಲ್ಲಪ್ಪ. ನಿಮ್ಮ ಕೈಯಲ್ಲಿ ಎಷ್ಟು ರಕ್ತ ಹರಿತಿದೆ ಗೊತ್ತೇನಪ್ಪ, ಎಷ್ಟು ಕೈ ರಕ್ತ ಹರಿತಿದೆ ಗೊತ್ತೇನಪ್ಪ. ನನ್ನ ತಲೆಗೆ ಭಾರ ಹೇಳ್ದಂಗಾಯ್ತಪ್ಪ, ನನ್ನ ತಲೆಗೆ ಭಾರ ಹೇಳ್ದಂಗಾಯ್ತು. ಇವು ನಾನು ಅನುಭವಿಸಲ್ಲಪ್ಪ. ನನ್ನ ಗುರು ಇದಲ್ಲ, ಆ ಕೂಡಲ ಸಂಗಮನಿಗೆ ಸಲ್ಲತಕ್ಕದಪ್ಪ, ಕೂಡಲ ಸಂಗಮನಿಗೆ ಸಲ್ಲತಕ್ಕದಪ್ಪ. ಆಹಾ, ಸ್ಪರ್ಶಕ್ಕೆ ತಾಕಲಾದೆ ಎಷ್ಟು ಅಂದವಾದ ಪಾದುಕೆಗಳಪ್ಪ. ಇದು ಹೇಳಲು ಸಾಧ್ಯವಾಗದಷ್ಟು ಅಂದವಾದ ಪಾದುಕೆಗಳದಪ್ಪ, ಸಾಧ್ಯವಾಗದಷ್ಟು ಪಾದುಕೆಗಳದಪ್ಪ. ಆಹಾ, ಇವು ನಾನು ನೆಡಲು ಹರ್ರನಲ್ಲಪ್ಪ, ಇವು ನಾನು ನೆಡಲು ಹರ್ರನಲ್ಲಪ್ಪ. ಆ ಶ್ರೀ ಕೂಡಲ ಸಂಗಮನಿಗೆ ಸಲ್ಲತಕ್ಕದಪ್ಪ ಅರಳೇನವರೇ, ಆ ಶ್ರೀ ಕೂಡಲ ಸಂಗಮನಿಗೆ ಸಲ್ಲತಕ್ಕದಪ್ಪ. ಅಯ್ಯೋ ಶಿವ ಶಿವ. ನೋಡಿ, ಎಷ್ಟು ಗುರು ಮಾತು ಅಂದರೆ ಎಲ್ಲರೂ ಆ ಗುರು ಶ್ರೀ ಕೂಡಲ ಸಂಗಮನ ಕಡೆ ಹೋದರೆ ನಮ್ಮ ಎಲ್ಲ ಕಷ್ಟ ಪರಿಹಾರ ಆಗುತ್ತದೆ ಅಪ್ಪ. ಎಲ್ಲರೂ ಕೂಡಿ ಆ ಶ್ರೀ ಕೂಡಲ ಸಂಗಮನ ಕಡೆ ಹೋಗೋಣಂತೂ ನಾನು ಹೇಳುತ್ತೀನಪ್ಪ. ಎಲ್ಲರೂ ಬಂದಿರಪ್ಪ. ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ದೇವ. ಕೂಡಲ ಸಂಗಮನಾಥನಿಗೆ ಕೂಡಲ ಸಂಗಮನಾಥನಿಗೆ ಅಣ್ಣ ಬಸವಣ್ಣನವರಿಗೆ ಅಣ್ಣ ಬಸವಣ್ಣನವರಿಗೆ ಚನ್ನವೀರ ಶರಣರಿಗೆ, ಶಿವಶಾಂತ ವೀರ ಶರಣರಿಗೆ. ನನ್ನ ಹೆಸರು ಅರುಣ್ ಕುಮಾರ್ ಪೊಲೀಸ್ ಪಾಟೀಲ್. ನಾನು ರಾಯಚೂರು ಜಿಲ್ಲೆಯ ಸಿಂಗನೂರು ತಾಲೂಕು ತಿರುಮಾದೊಡ್ಡಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಇಲ್ಲಿ ಸರ್ಕಾರಿ ಪದವಿ ಪೂರ್ವ ನವನಗರ ಹುಬ್ಬಳ್ಳಿಯಲ್ಲಿ ಆರ್ಟ್ಸ್ ಕಲಾ ವಿಭಾಗವಾಗಿ ಅಭ್ಯಾಸ ಮಾಡುತ್ತಿದ್ದೇನೆ. ನಾನು ಮೊದಲು ನೆನೆಸುವುದಾದರೆ ಚನ್ನವೀರ ಶರಣರ ಹಾಗೂ ಕಳಚಾಂತರಾದಂಥ ಶಿವಶಾಂತ ವೀರ ಶರಣರ ಪಾದ ಕಮಲದಲ್ಲಿ ಪ್ರಣಾಮ ಮಾಡುತ್ತೇನೆ. ಮೊದಲು ನಾನು ಇಲ್ಲಿ ಬಂದಾಗ ಇದು ನಾಟಕವನ್ನು ಕಲಿಸಿದ ಎಲ್ಲರಿಗೂ, ನಮ್ಮ ರವಿ ತಡಲ್ಮಠ ಸರಿಗೂ ಧನ್ಯವಾದಗಳು. ಈಗ ನಾನು ಬಸವಣ್ಣವರ ಪಾತ್ರ ಮಾಡಿದ್ದೇನೆ. ಅದರಲ್ಲಿ ತಪ್ಪು ತಡೆಗಳು ಇದ್ದರೆ ಹಿರಿಯರಾದ ನೀವು ನನ್ನ ಕ್ಷಮಿಸಬೇಕೆಂದು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಪ್ರಶಾಂತ್. ನಮ್ಮ ಊರು ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನ ಬಸವಣ್ಣ ಗ್ರಾಮದಲ್ಲಿ ಜನಿಸಿದ್ದೇನೆ. ನಾನು ದ್ವಿತೀಯ PVCನಲ್ಲಿ ಕಲಾ ವಿಭಾಗದಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ನವನಗರ ಹುಬ್ಬಳ್ಳಿ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನೀವು ಗುರು ಹಿರಿಯರಾದವರು ಹರಳಯ್ಯನವರ ಪಾತ್ರವನ್ನು ಮಾಡಿದ್ದೇನೆ. ತಪ್ಪಾದರೆ ಕ್ಷಮೆ ಇರಲಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಕುಮಾರ್ ಕಲ್ಮೇಶ್ ಆಗಿದ್ದು ನನ್ನ ಊರು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಲೋಕೂರು ಗ್ರಾಮದಲ್ಲಿ ನಮ್ಮ ಕುಟುಂಬ ವಾಸವಾಗಿದ್ದು ನಾನು ಇಲ್ಲಿ ಬಂದು ಸುಮಾರು 1 ವರ್ಷವಾಯಿತು. ನಾನು ಇಲ್ಲಿ ಗೌರ್ಮೆಂಟ್ PU ಕಾಲೇಜ್ ನವನಗರ್ ಹುಬ್ಬಳ್ಳಿ ಅಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಈ ನಾಟಕದಲ್ಲಿ ನಾನು ಕಲ್ಯಾಣಿ ಪಾತ್ರವನ್ನು ವಹಿಸಿದ್ದೇನೆ. ಅದರಲ್ಲಿ ನಾನು ತಪ್ಪಾಗಿ ನಟನೆ ಮಾಡಿದ್ದರೆ ದಯವಿಟ್ಟು ಹಿರಿಯರಾದಂಥ ತಾವು ನನ್ನನ್ನು ಕ್ಷಮಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಸಜ್ಜೆ, ಧಾರವಾಡ ಡಿಸ್ಟ್ರಿಕ್ಟ್ ಕಳಗಿ ತಾಲೂಕು ಗಳಗಿ ಹೊಲ್ಕೊಪ್ಪ. ಆಶ್ರಮಕ್ಕೆ ಒಂದು 3 ವರ್ಷಗಳ ಕಾಲ ಆಯಿತು. ನಾನು ಮಂತ್ರನ ಪಾತ್ರವನ್ನು ಮಾಡಿದ್ದೆ. ಈ ಮಂತ್ರನ ಪಾತ್ರದಲ್ಲಿ ಏನೋ ತಪ್ಪ ಇದರಲ್ಲಿ ಹಿರಿಯರು ನನ್ನ ಕ್ಷಮಿಸಬೇಕಂತ ಅವರಿಗೆ ಕೇಳಿಕೊಳ್ಳುತ್ತೇನೆ. ತಪ್ಪಾದರೆ ಕ್ಷಮೆ ಇರಲಿ ಎಂದು ಕೋರಿಕೊಳ್ಳುತ್ತೇನೆ. ನಮ್ಮ ಬೋರ್ಡ ಯಜ್ಜಮ ಇರುವ ಕಾರಣಾಂತರದಿಂದಾಗಿ ರವಿ ತಳೆಮಠ್ ಸರ್ ಇವರು ಕೇವಲ 2 ದಿನಗಳಲ್ಲಿ
ನಾಟಕವನ್ನು ಕಲಿಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜ್ಞಾನ ಗದ್ದಲವನ್ನು ಸರಿಸಿ ಜ್ಞಾನವ ಜ್ಯೋತಿಯನ್ನರಿಸು ಹಂಗೆ ಹೇಳುವಂತ ಇಲ್ಲಿ ಕಲಿಸಿಕೊಟ್ಟಂತ ಗುರು ರವಿ ತಳೆಮಠ್ ಸರ್ ಇವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೆ ಕಾಲೇಭಟ್ ಸರ್ ಇವರು ಹಾರ್ಮೋನಿಯಂ ಸಾಧ್ಯ ಹಾಗೂ ಹಾಡವನ್ನು ಆಡಿದ್ದಕ್ಕೆ ಅವರು ಕೂಡ ನಮಗೆ 2 ದಿನಗಳಲ್ಲಿ ಈ ನಾಟಕಕ್ಕೆ ಯಾಂಗ ಪ್ರೋತ್ಸಾಹವನ್ನು ನೀಡಬೇಕೆಂದು ಕೊಟ್ಟಿದ್ದಾರೆ. ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೆ ಬಸವಣ್ಣ ಹರಳಯ್ಯನವರ ಮತ್ತು ಕೊಂಡಿ ಮಂಚಣ್ಣನವರ ಕಿರುನಾಟಕವನ್ನು ನೀವೆಲ್ಲ ನೋಡಿರಿ. ನಿಮಗದು ಪ್ರೀತಿ ಅನಿಸಿದ್ರು ಒಂದಿಷ್ಟು ಚಪ್ಪಾಳಿ ಹಾಕ್ತೀರಿ ಅಂತ ಅನ್ಕೊಂಡೀನಿ. ಯಾಕೆ ಅವರು ಹೆಣ್ಣು ಮಕ್ಕಳು, ಅವ್ರಿಗೆಲ್ಲ ಅಪ್ಪನ ಆಶೀರ್ವಾದ ಇರಲಿ. ಮತ್ತು ಅದ ಚಪ್ಪಾಳಿ ತಟ್ಟೋದ್ರ ಮೂಲಕವಾಗಿ ನಾವು ಭರತನಾಟ್ಯ ಕಲಾವಿದೆಯರನ್ನ ವೇದಿಕೆಗೆ ನಾನು ಮತ್ತೆ ಪುನಃ ಬರ್ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಧುರವೇಣಿ ನೃತ್ಯಾಲಯದ ಕೊನೆಯ ಪ್ರಸ್ತುತಿ ಶಿವಪದ. 2021ರಲ್ಲಿ ಮಧುರವೇಣಿ ನೃತ್ಯಾಲಯ ಕೇವಲ 3 ಮಕ್ಕಳಿಂದ ಪ್ರಾರಂಭವಾಗಿ ಈಗ 2026ಕ್ಕೆ 5 ವರ್ಷ ಆಚರಣೆಯನ್ನ ಮಾಡಿಕೊಂಡಿತ್ತು. ಹಾಗೆ ಸುಮಾರು 90ಕ್ಕೂ ಹೆಚ್ಚು ಮಕ್ಕಳು ನೃತ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. ಯಾಕೆ ಇದನ್ನ ಹೇಳಬೇಕು ಅಂದ್ರೆ ಶಾಸ್ತ್ರೀಯತೆಗೆ ಒಲವು ಮಕ್ಕಳು ತುಮಕೂರಲ್ಲಿ ಸುಮಾರು 90ಕ್ಕೂ ಹೆಚ್ಚು ಮಕ್ಕಳು ನಮ್ಮಲ್ಲಿ ನೃತ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕೊನೆಯ ಪ್ರಸ್ತುತಿ ಶಿವಪದ. Oh
ಪರಮಶನಾದ ಪರಮೇಶ್ವರನ ಪರ್ವತನ
ಶ್ರೀಜಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾನ್ವಿ ಬಿ, ಸಾನ್ವಿ ಹುಕ್ಕೇರಿ, ಶ್ರಾವಣಿ, ಸನ್ನಿಧಿ, ಆರಾಧ್ಯ, ಸಂಹಿತಾ, ನಮ್ರತಾ, ಆದ್ಯ, ಅಲೇಖ್ಯ. ಈ ಎಲ್ಲ ಮಕ್ಕಳಿಗೆ ನಿಮ್ಮ ಎಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಈ ಮಕ್ಕಳು ಇನ್ನ ಹೆಚ್ಚು ಸಾಧನೆಯನ್ನ ಮಾಡಲಿ. ತುಂಬಾ ಇಷ್ಟಪಟ್ಟು ನೃತ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಇವರಿಗೆ ಹೆಚ್ಚು ಹೆಚ್ಚು ಉನ್ನತ ಮಟ್ಟಕ್ಕೆ ಇವರು ಹೋಗ್ಲಿ ಅಂತ ನೀವೆಲ್ಲರೂ ಅವರಿಗೆ ಆಶೀರ್ವಾದವನ್ನ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಇಲ್ಲಿನ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳು. ಸ್ವಾಮೀಜಿ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ನೃತ್ಯವನ್ನು ಇಷ್ಟೊತ್ತು ಕುಳಿತು ನೋಡಿದ್ದಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಧನ್ಯವಾದ. ಪಾರ್ವತಿ ದೀಕ್ಷಿತ್ ಧಾರವಾಡ ಆ ಎಲ್ಲ ತಂಡದವರಿಂದ ಭರತನಾಟ್ಯವನ್ನು ನಾವೆಲ್ಲ ವೀಕ್ಷಣೆ ಮಾಡಿದ್ದೇವೆ. ಆ ಭರತನಾಟ್ಯವನ್ನು ಮಕ್ಕಳಿಗೆ ಕಲಿಸಿದ ಗುರುಮಾತೆಯರಿಗೊಂದು ನಿಮ್ಮ ಜೋರಾದ ಒಂದು ಚಪ್ಪಾಳೆ ಇರಲಿ. ಈಗ ಸಮಯ ಆಗಿದೆ. ಇನ್ನು ನಮ್ಮ ಆಶ್ರಮದ ಅಂಧ ಮಕ್ಕಳಿಂದ ಸಂತ ಶಿಶುನಾಳ ಶರೀಫ ಮತ್ತು ಗುರು ಗೋವಿಂದ ಭಟ್ಟರ ಗುರು ಶಿಷ್ಯರ ಒಂದು ಪರಂಪರೆಯ ಒಂದು ಕಿರು ನಾಟಕವನ್ನ ಈಗೆಲ್ಲ ನೋಡೋಣ. ಅಂಧ ಮಕ್ಕಳು ದಯವಿಟ್ಟು 10 ನಿಮಿಷ ನಮಗೆ ಪ್ರಸಾದ ಸಿಗ್ತದೆ, ಆದ್ರೆ ಅಂಧ ಮಕ್ಕಳ ಒಂದು ಕಲೆ ನಮಗೆ ಸಿಗುವುದು ಬಹಳ ಅಪರೂಪ. ನಮ್ಮ ಅಂಧ ಮಕ್ಕಳಿಗೆ ನಿಮ್ಮ ಜೋರಾದ ಒಂದು ಚಪ್ಪಾಳೆ. 10 ನಿಮಿಷ ನೀವು ಇನ್ನೊಂದಿಷ್ಟು ಸಮಯ ದಾನವನ್ನ ನೀಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಸರಿಪಾ ಬಂದ ನನ್ನ ಪ್ರೀತಿಯ ಕಂದ ಯಪ್ಪ ಹೆಂಗದಿಯಪ್ಪ, ಆರೋಗ್ಯದಾಗ ಏರುಪೇರು ಆಗಿತ್ತು ಸರಿಪ ಅಂತಾನೇನಾಗಿತ್ತು ನನ್ನಪ್ಪ ಆರೋಗ್ಯದ ಕೆಮ್ಮ ತಪ ಯಪ್ಪ. ಅಲ್ಲಿ ಆಶ್ರಮದೊಳಗ ಕೆಮ್ಮ ಸೇರುವಂತ ಒಂದು ಔಷಧಿ ಕೊಡ್ತಾರಂತ ತಂದೆಯಪ್ಪ. ದಾಡೋ ಸರಿಪ ಮೂಲಗ ಗಡಗೈತಿ ತಂಬಾರೋ ತತ್ತಿರೋ ನನ್ನಪ್ಪ ತತ್ತಿರೋ. ಯಪ್ಪ ಗಡಿಗೆ ತಂದಿನಿ, ಸ್ವೀಕರಿಸು ನನ್ನಪ್ಪ. ಸರಿಪ ಓಯಪ್ಪ, ಇದು ಯಾರು ಅಡ್ಡಾಡ ಜಾಗದಾಗ ಹೋಗಿ ಚೆಲ್ಲಿಬಾರ ನಿನ್ನ ಆಜ್ಞೆ ಅಂತ ಆಗ್ಲಿಯಪ್ಪ. ಅಯ್ಯೋ ದುರ್ವಿಧಿ, ಎಂತ ಪ್ರಸಂಗ ತಂದೊಡ್ಡಿದ ನನ್ನ ಕುಟುಂಬಕ್ಕೆ, ಎಂತ ಪ್ರಸಂಗ ತಂದೊಡ್ಡಿದ. ಇದನ್ನು ಯಾರು ಅಡ್ಡಾಡ ಜಾಗಕ್ಕ ಹಾಕಿ ಬಾ ಅಂದ. ಆದ್ರ ಭೂಮಿ ಮೇಲೆ ಹಾಕಿದ್ರ ಜನ ಅಡ್ಡಾಡ್ತಾರ, ಗಿಡ ಮರ ಬಳ್ಳಿ ಮೇಲೆ ಹಾಕಿದ್ರ ಕ್ರಿಮಿ ಕೀಟಗಳು ಅಡ್ಡಾಡ್ತಾವ. ಅಯ್ಯೋ ಶಿವನೇ, ಇದೆಂತ ಪರೀಕ್ಷೆ ನನಗೆ, ಇದಕ್ಕೆ ಮಾರ್ಗವಾದ್ರು ಏನಪ್ಪ? ಹಾ, ಒಂದ ಮಾರ್ಗ, ನನ್ನ ಗುರುವಿನ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಈ ಜ್ಞಾನದ ಕಾಂತಿಯನ್ನು ನಾನೇ ಕುಡಿದು ಬಿಡುತ್ತೇನೆ ತಂದೆ, ನಾನೇ ಕುಡಿದು ಬಿಡುತ್ತೇನೆ. ಗುರುವಿನ ಆಜ್ಞೆ ಪಾಲಿಸಿದ ಸರಿಪ ಶಿವಯೋಗಿ ಕೊಟ್ಟ ಮಾತನು ಉಳಿಸಿದ ನಮ್ಮ ಶಿವಯೋಗಿ. ಶಿವಯೋಗಿ
ಇಲ್ಲಪ್ಪ. ಸುಳ್ಳು ಹೇಳ್ದಾಡೋ ಸರಿಪ. ಇಲ್ಲಪ್ಪ, ನೀನು ಯಾರೂ ಅಡ್ಡಾಡಿದಿರೋ ಜಾಗಕ್ಕ ಹಾಕಿ ಬಂದೆಪ್ಪ. ಆದ್ರ ಭೂಮಿ ಮೇಲೆ ಹಾಕಿದ್ರ ಜನ ಅಡ್ಡಾಡ್ತಾರಪ್ಪ. ಗಿಡ ಮರ ಬಳ್ಳಿ ಮೇಲೆ ಹಾಕಿದ್ರ ಕ್ರಿಮಿ ಕೀಟಗಳು ಅಡ್ಡಾಡ್ತಾರಪ್ಪ. ಅದಕ್ಕ ಪ್ರಪಂಚದೊಳಗ ಯಾರೂ ಅಡ್ಡಾಡಿದ್ರ ಜಾಗ ಅಂದ್ರ ನನ್ನ ಹೃದಯ ಒಂದಯಪ್ಪ. ಅದಕ್ಕ ಆ ನಿನ್ನ ಜ್ಞಾನದ ಕಾಂತಿಯನ್ನು ನನ್ನ ಹೃದಯದಲ್ಲಿ ಹಾಕಿಕೊಂಡೆ ತಂದೆ, ನನ್ನ ಹೃದಯದಲ್ಲಿ ಹಾಕಿಕೊಂಡೆ. ನಿನ್ನ ಆಜ್ಞೆ ಮಾಡಿಸುವುದು ನನ್ನ ಧರ್ಮ ಎಂದನಪ್ಪ. ನಿನ್ನನ್ನು ಶಿಷ್ಯನಾಗಿ ಪಡೆದ ನಾನೇ ಧನ್ಯ. ನನ್ನ ವಿದ್ಯೆ ಎಲ್ಲ ನಿನಗೆ ದಾರೆ ಎರೆದು ನಾನು ಕಳಸಕ್ಕೆ ಹೋಗುತ್ತೇನೆ. ನೀನು ಶಿಶುನಾಳದಲ್ಲಿ ಹೋಗಿ ಭಕ್ತ ಬರುವ ಭಕ್ತರಿಗೆ ಉದ್ಧರಿಸು ಸರಿಪ. ನಿನ್ನನ್ನು ಕಳಸಕ್ಕೆ ಬಿಟ್ಟು ನಾನು ಶಿಶುನಾಳದಲ್ಲಿ ನೆಲೆಸಿ ಬರುವ ಭಕ್ತರನ್ನು ಉದ್ಧರಿಸಿ ನಾಡಿನಾದ್ಯಂತ ನಿನ್ನ ಕೀರ್ತಿ ಪತಾಕಿಯನ್ನು ಹಾರ್ತೀನಪ್ಪ. ಸರಿಪ. ಗುರು ಕರುಣೆಯ ಮೊದಲು ಆಗಿರಬೇಕು, ಗುರು ಕರುಣೆಯ ಮೊದಲು ಆಗಿರಬೇಕು, ಗುರುವಿನ ಕೀಲೊಂದು ತಿಳದಿರಬೇಕು, ಗುರುವಿನ ಕೀಲೊಂದು ತಿಳದಿರಬೇಕು, ಒಳಗು ಒಳಗು ಹೊಂದಿರಬೇಕು, ಒಳಗು ಒಳಗು ಹೊಂದಿರಬೇಕು, ಶಿಶುನಾಳದಿ ಚರಣ ಕೂಡಿರಬೇಕು, ಸುಮ್ಮನಿರಬೇಕು ಚರಣದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಚರಣದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಈ ಕ್ಷೇತ್ರದ ಅಧಿಪತಿಗಳಾದಂಥ ಚೆನ್ನವೀರ ಶರಣರನ್ನು ಹಾಗೂ ನಮಗೆಲ್ಲ ಆಶ್ರಯದಾತರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಅಪ್ಪಾಜಿಯವರ ಪಾದಾರವಿಂದಗಳಿಗೆ ಕೊನಮಟ್ಟು. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ, ಪದವಿ ಪೂರ್ವ ನವನಗರ ಕಾಲೇಜ್ ಹುಬ್ಬಳ್ಳಿ. ಈ ಕಾಲೇಜಿನಲ್ಲಿ ದ್ವಿತೀಯ PUC ಕಲಾ ವಿಭಾಗದಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ಹಿರಿಯರಾದ ತಾವು, ಸದ್ಭಕ್ತರಾದ ತಾವು ಶರೀಫನ ಪಾತ್ರದಲ್ಲಿ ಏನಾದರೂ ತಪ್ಪು ತಡೆಗಳಾದರೆ ದಯವಿಟ್ಟು ಕ್ಷಮಿಸಬೇಕು ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು. ಭಕ್ತರು ಶಿಶುನಾಳ ಶರೀಫರ ಒಂದು ಪಾತ್ರವನ್ನು ಮೆಚ್ಚಿ ಗುಪ್ತ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ಶರೀಫ್ ಸಾಹೇಬರು ಸ್ವೀಕಾರ ಮಾಡೋಣ. ಧನ್ಯವಾದಗಳು ಸರ್ ತಮಗೆ. ನನ್ನ ಹೆಸರು ಶ್ರೀನಿವಾಸ್. ನಾನು ಬಿಜಾಪುರ ತಾಲೂಕು ಕುಂಗೋಡ ಗ್ರಾಮದಿಂದ ಬಂದಿದ್ದೇನೆ. ಸೆಕೆಂಡ್ PUC ನವನಗರ PU ಕಾಲೇಜ್ ಹುಬ್ಬಳ್ಳಿ. ಇಲ್ಲಿ ವಾಸವಾಗಿ 2 ವರ್ಷ ಆಯಿತು. ಈ ಗೋವಿಂದ ಭಟ್ಟರ ಪಾತ್ರದಲ್ಲಿ ಏನಾದರೂ ತಪ್ಪಾದರೆ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಬೇಕೆಂದು ತಮ್ಮಲ್ಲಿ ಕಳೆಕೊಳ್ಳುವೆ ವಿನಂತಿ. ಸುಧಾರಣೆ ಆಗಲಿ ಅಂತ ಹೇಳಿ ತಮ್ಮ ಈ ಒಂದು ವೇದಿಕೆಯಲ್ಲಿ ಅನುವು ಮಾಡಿಕೊಟ್ಟ ನಮ್ಮ ಎಲ್ಲ ಪದಾಧಿಕಾರಿಗಳು ವಂದಿಸಿ ನಾವು ಈ ಒಂದು ಸಭೆಗೆ ಅವರು ನಮ್ಮ ಶಿವಲಿಂಗ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ತಾವೆಲ್ಲರೂ ಕಂಡಿರಿ, ನೋಡಿರಿ, ಖುಷಿ ಪಟ್ಟಿರಿ, ಆನಂದ ಪಟ್ಟಿರಿ. ಕೊನೆಗೆ ಆ ಮಕ್ಕಳಿಗೆ ನಿಮ್ಮ ಆಶೀರ್ವಾದ ಇರಲಿ. ಇಲ್ಲಿಗೆ 3ನೇ ದಿನದ ಧರ್ಮ ಚಿಂತನ ಗೋಷ್ಠಿಯ
ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯವಾಗ್ತವೆ. ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಅಪ್ಪನ ಆಶೀರ್ವಾದ ಸದಾಕಾಲ ಇರಲಿ. ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು, ಹಾಗೆ ಯಾರು ಹೋಗಬಾರ್ದು. ಮತ್ತೆ ನಿಮ್ಮ ಭೇಟಿ ನಾಳೆ ಸಂಜೆ 7:30. ಜ್ಯೋತಿ ಬೆಳಗುತ್ತಾದೋ ಜಗ ಜಗ ಜ್ಯೋತಿ ಬೆಳಗುತ್ತಾದೋ, ಜ್ಯೋತಿ ಬೆಳಗುತ್ತಾದೋ ಜಗ ಜಗ ಜ್ಯೋತಿ ಬೆಳಗುತ್ತಾದೋ, ತಾನೆ ಹೊಳೆಯುತ್ತಾದೋ ಜಗ ಜಗ ತಾನೆ ಹೊಳೆಯುತ್ತಾದೋ, ಜ್ಯೋತಿ ಬೆಳಗುತ್ತಾದೋ ಜಗ ಜಗ ಜ್ಯೋತಿ ಬೆಳಗುತ್ತಾದೋ. ಮಾನಸ ತುದಿ ಜ್ಞಾನ ಜ್ಞಾನ ಜಗಿಲಿಕ್ಕಾದೋ, ತಾನೆ ಹೊಳೆಯುತ್ತಾದೋ ಜಗ ಜಗ ತಾನೆ ಹೊಳೆಯುತ್ತಾದೋ, ಜ್ಯೋತಿ ಬೆಳಗುತ್ತಾದೋ ಜಗ ಜಗ ಜ್ಯೋತಿ ಬೆಳಗುತ್ತಾದೋ. ಕಂಗಳ ಮಧ್ಯಾದಿ ತುಂಗ ಕುಂಕದಾಯೋಗಿ ಅಂಗ ಹೊಳೆಯುತ್ತಾದೋ ಜಗ ಜಗ ಅಂಗ ಹೊಳೆಯುತ್ತಾದೋ, ಜ್ಯೋತಿ ಬೆಳಗುತ್ತಾದೋ ಜಗ ಜಗ ಜ್ಯೋತಿ ಬೆಳಗುತ್ತಾದೋ, ಜಗ ಜಗ ಜ್ಯೋತಿ ಬೆಳಗುತ್ತಾದೋ, ಜಗ ಜಗ ಜ್ಯೋತಿ ಬೆಳಗುತ್ತಾದೋ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲಮಯ್ಯ ಕೂಡಲ ಸಂಗಮ ದೇವ. ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ, ಶರಣ ಸತಿ ಲಿಂಗಪತಿ ಹರ ಮಹಾದೇವ. ವಿಶ್ವಗುರು ಬಸವೇಶ್ವರ ಮಹಾತ್ಮಾ ಕೀ ಜಯ, गुरु कुमारेश्वर महाराज की जय, जगत गुरु रविसिद्धेश्वर महाराज की जय, चन्नवीर शरण महात्मा की जय, शिव शांत शरणवीर महाराज की जय, गुरु पुत्र राजेश्वर महाराज की जय।